ಗುರುಬಸವೇಶ್ವರ ಸ್ವಾಮಿಗಳವರ ಮಹಾರಥೋತ್ಸವ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶ್ ಮಹಾಸ್ವಾಮಿಗಳು ಕೊಟ್ಟೂರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಕೊಟ್ಟೂರು ಶ್ರೀ ಬಸವೇಶ್ವರ ಸ್ವಾಮಿಗಳವರ ಮಹಾರಥೋತ್ಸವ ಇದೇ ಫೆಬ್ರವರಿ 22ರಂದು ಸಂಜೆ 5 ಗಂಟೆಗೆ ಜರುಗಲಿದೆ ಎಂದು ದೇವಸ್ಥಾನ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶ್ ಮಹಾಸ್ವಾಮಿಗಳು ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಇತಿಹಾಸ ಪ್ರಸಿದ್ಧ ಹೊಂದಿದ ಈ ಮಹಾರಥೋತ್ಸವದಲ್ಲಿ 7 ಲಕ್ಷ ಅಧಿಕ ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಸ್ತುತ ದೇವಸ್ಥಾನ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಭಕ್ತಾದಿಗಳಿಗೆ ಸಕಲ ಸೌಲಭ್ಯಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಕಳೆದ 2 ವರ್ಷದ ಹಿಂದೆ ರಥೋತ್ಸವದ ಸಂದರ್ಭದಲ್ಲಿ ಆಕಸ್ಮಿಕ ಘಟನೆಯೊಂದು ಜರುಗಿತು. ಅಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗೃತಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದ ಪೂಜ್ಯರು, ಫೆಬ್ರವರಿ 18ರಿಂದ 21ರವರೆಗೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಶ್ರೀಮಠಕ್ಕೆ ಆಗಮಿಸುವ ಭಕ್ತಾದಿಗಳು ಪಾದಯಾತ್ರಿಗಳು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಬೇಕೆಂದು ತಿಳಿಸಿದ ಅವರು, ಮಹಾರಥೋತ್ಸವದ ಬಳಿಕ ದಿನಾಂಕ 28ರವರೆಗೆ ಶಿವರಾತ್ರಿ ಅಮಾವಾಸ್ಯೆವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳುವುದೆಂದು ಕಳಿಸಿದ್ದಾರೆ. ಈ ಕುರಿತಂತೆ ನಮ್ಮ ಆತ್ಮೀಯ ಮಿತ್ರ ಪ್ರದೀಪ್ ಕೊಟ್ಟೂರು ಅವರು ದೇವಸ್ಥಾನ ಪ್ರಾಂಗಣ ವಿವರವನ್ನು ಕಿಷ್ಕಿಂಧ ಟಿವಿಗಾಗಿ ಒದಗಿಸಿದ್ದಾರೆ.
ಸ್ಟಾರ್ಟ್ ಮಾಡ್ರಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಹಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಸ್ತದೆ. ಪ್ರಥಮದಲ್ಲಿ ಕುಲದೇವರು ಹಾಗೂ ಆರಾಧ್ಯ ದೇವರಾಗಿರ್ತಕ್ಕಂಥ ಉಜ್ಜಯಿನಿ ಸಿದ್ದೇಶ್ವರನ ಹಾಗೂ ಗುರು ಕೊಟ್ಟೇಶ್ವರನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಶ್ರೀ ಗುರು ಕೊಟ್ಟೇಶ್ವರ ಸ್ವಾಮಿಯ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವವು 22/2/2025 ನಡೀತಾ ಇದೆ. ಭಕ್ತಾದಿಗಳು ತಾವೆಲ್ಲ ಆಗಮಿಸಿ ಅಜ್ಜನ ಜಾತ್ರೆಗೆ ಪಾಲ್ಗೊಂಡು ಪುನೀತರಾಗಬೇಕಂತ ನನ್ನ ಅನಿಸಿಕೆ. ಕ್ರಿಯಾಮೂರ್ತಿಗಳಾಗಿ 9ನೇ ವರ್ಷ ನಾನು ಈಗ 9ನೇ ಸಲ ತೀರತ್ತಾ ಇದ್ದೀನಿ. 2ನೇ ವರ್ಷ ಆಗ್ತಿದ್ದಾಗ ರಥೋತ್ಸವ ಅವಘಡ ಆಯಿತು. ಆದರೂ ದೇವರು ಕಾಪಾಡಿದ, ಯಾರಿಗೇನೂ ತೊಂದರೆ ಆಗಿಲ್ಲ. ಅದೊಂದು ಮಹಾಮಹಿಮೆ. ಅದೊಂದು ರಥೋತ್ಸವಕ್ಕೆ ಬರ್ತಕ್ಕಂಥ ಪಾದಯಾತ್ರೆ ಜನಗಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಅಲ್ಲಲ್ಲಿ ಇರ್ತಕ್ಕಂಥ ಫಾಸ್ಟ್ ಫುಡ್ ಇದ್ರೆ ಪರವಾಗಿಲ್ಲ, ಆ ರೆಡಿಮೇಡ್ ಇರ್ತಾವಲ್ಲ ಅವು ಮಾತ್ರ ಕುರಿ ಅಂತವು ಅನಾಹುತ ಭಾಳ ಆಗ್ತಾವೆ. ಡೇಟ್ ನೋಡ್ಕೊಂಡು ಅವನ್ನ ಯೂಸ್ ಮಾಡಿರಿ, ನಿಧಾನ ಬರ್ರಿ, ಸಾವಕಾಶ ಬರ್ರಿ, ಯಾವುದೇ ತೊಂದರೆ ಆಗದಂಗೆ ಸೈಡ್ ಬರ್ರಿ, ಪಾಲ್ಗೊಂಡು ಕೊಟ್ರೇಶ್ವರಿಗೆ ನಿಮ್ಮ ಅನಿಸಿಕೆಗಳನ್ನ ಕೊಟ್ರೇಶ್ವರ ಸಂಪೂರ್ಣ ಈಡೇರಿಸ್ತಾನೆ ಅಂತ ಹೇಳ್ತಾ, ಇಲ್ಲಿಯ ಧಾರ್ಮಿಕ ದತ್ತ ಇಲಾಖೆಯವರು ಎಲ್ಲ ಸಂಪೂರ್ಣ ಡಿ ಸಿ ಅವ್ರು ಹೋದ್ರು, ಎ ಸಿ ಅವ್ರು ಹೋದ್ರು, ಇಲ್ಲಿನ ಎಲ್ಲ ಕಟ್ಟೆ ಮೇಲೆ ದೇವದವರು ಹಾಗೂ ಊರಿನ ಪ್ರಮುಖರು ಮತ್ತು ಎಲ್ಲ ಸಾರ್ವಜನಿಕರು ಪೂರ್ವಭಾವಿ ಸಭೆ ನಡೆಸಿದರು. ಅವರ ಅನಿಸಿಕೆಗಳೆಲ್ಲ ಎಲ್ಲ ರೀತಿಯಲ್ಲೂ ಪ್ರಸ್ತಾಪ ಮಾಡಿದರು. ಎಲ್ಲ ರೀತಿಯಿಂದಲೂ ಬಸ್ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಮತ್ತು ಆಮೇಲೆ ಸಾರಿಗೆ ವ್ಯವಸ್ಥೆ, ಮತ್ತು ಆಮೇಲೆ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳೆಲ್ಲ ಅವ್ರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇದರಂತೆ ಪಾದಯಾತ್ರೆಗಳು ಸಹ ಭಕ್ತಾದಿಗಳು ಸಹ ಅವ್ರಿಗೆ ಹೊಂದಾಣಿಕೊಂಡು ಹೋಗ್ಬೇಕಂತ ಹೇಳಿದೆ. ಈ ಸಲ ಹೆಚ್ಚಿನ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಬರ್ಬೋದು ಅಂತ ನಿಮ್ಮ ಈ ಸಲ ನಮಗೆ ಅನಿಸಿಕೆ ಅಂತ ನಮ್ಗೆ ತಿಳಿದ ಮಟ್ಟಿಗೆ ಹಿಂದಿನ ಸಲ 6 ರಿಂದ 7 ಲಕ್ಷ ಅಂತ ಅನ್ಕೊಂಡಿದ್ವು. ಈ ಸಲ 7 ಲಕ್ಷದ ಮೇಲೆ ಹೋಗ್ಬೋದು ಅಂತಂದ್ರೆ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ, ಎಲ್ಲ ಸಂಪೂರ್ಣ ಮಾಡ್ಕೊಂಡಿದ್ವಿ. ವ್ಯವಸ್ಥಿತವಾಗಿ ಸಾರಿಗೆ ವ್ಯವಸ್ಥೆ ಚೆನ್ನಾಗೈತಿ. ಪೊಲೀಸ್ ವ್ಯವಸ್ಥೆ ಇನ್ನು ಸಿಬ್ಬಂದಿಗಿಂತ ಇನ್ನು ಹೆಚ್ಚು ಮಾತ್ರ 200 ಮಂದಿ ಸಿಬ್ಬಂದಿ ಹೆಚ್ಚಿಗೆ ಹಾಕಂತ ನಾವು ಪೊಲೀಸ್ ಇಲಾಖೆ ಹೇಳಿದ್ದಾರೆ. ಮೊನ್ನೆ ಏನೋ ತೇರಂಗಾಲಿ ಹೊರಗೆ ಹಾಕ್ಬೇಕಾದ್ರೆ ಒಂದು ಅವಘಡ ಆಯ್ತಂತೆ. ಅವಘಡ ಅಂತಂತಲ್ಲ, ಅದು ಆಕಸ್ಮಿಕ. ಅದ್ರ ಪೂರ್ವ ಯಾಕೆ ಅದ್ರ ಬಗ್ಗೆ ನೀವು ಮೊದಲೇ ಆಕಸ್ಮಿಕ ಹೇಳ್ಕಂತ ಹೋಗ್ರ ಅದು ಆಕಸ್ಮಿಕ ಆಗಿರ್ತಕ್ಕಂಥ ಅವಘಡ ಅಂತ ಅಲ್ಲ, ಅದು ಆಕಸ್ಮಿಕ ಆದಂತದ್ದು. ನಾವೆಲ್ಲ ಪೂರ್ವ ಎಲ್ಲ ತಕೊಂಡಿದೀವಿ, ಇಲ್ಲದಂಗೆಲ್ಲ. ಆದ್ರೂ ಸೈಡ್ ಅವರು ಬಹಳ ಜನ ರೋಡಿಗೆ ಗಾಡಿ ನಿಲ್ಸೋದು, ರೋಡಿಗೆ ನಿಂತ್ಕೊಂಡ್ಬಿಡೋದು ಇವೆಲ್ಲ ನೋಡ್ತಾ ಇದ್ದೀವಿ. ನೀವೆಲ್ಲ ಕಣ್ಣಿಂದ ನೋಡ್ತಾ ಇದ್ದೀವಿ. ಅದೆಲ್ಲ ನಮಗೆ ಕಾಣಿಸ್ತಾ ಇದೆ. ಯಾಕೆ ಮ್ಯಾಕ್ ಕೂತ್ಕೊಂಡಿರ್ತೀವಿ ಎಲ್ಲ ಕಾಣಿಸ್ತದೆ. ಅವ್ರು ಸರ್ಕೋಬೇಕು ಮಾಡಬೇಕು ಅನ್ನೋದು ಒಂದಿಲ್ಲ. ಆ ರೋಡ್ನಲ್ಲಿ ಅರ್ಧ ಮುಕ್ಕಾಲು ಕಾಲು ಭಾಗ ಅವರು ರೋಡಿಗೆ ಗಾಡಿ ನಿಲ್ಸಿರ್ತಾರೆ. ರಥೋತ್ಸವ ಹೋಗ್ತಾ ಇದೆ, ತೆಗಿಬೇಕು ಅನ್ನೋ ಭಾವನೆ ಇರಲ್ಲ ಅವರಿಗೆ. ಆಯ್ತು, ಅಂತ ಅತಾಚುರಿ ಏನು ನಡೆದಲ್ಲ. ಈಗ ಪಾದಯಾತ್ರೆ ಜನ ಎಷ್ಟು ಜನ ಬರ್ಬೋದ್ರಿ? ಪಾದಯಾತ್ರೆ ಜನ ಇದು ದಾವಣಗೆರೆಯಿಂದ ಹಿಡಿದು ಹಾವೇರಿಯಿಂದ ಹಿಡಿದು ಹೃದಯ ಭಾಗದ ದಾವಣಗೆರೆ, ಹಾವೇರಿ, ರಾಣೆಬೆನ್ನೂರು ಭಾಳ ಮಂದಿ ಬರ್ತಾರೆ. ಅಂದಾಜು ಈಗ ನನ್ನ ಲೆಕ್ಕಕ್ಕೆ 2.5 ರಿಂದ 3 ಲಕ್ಷ ಜನ ಪಾದಯಾತ್ರೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಹೌದು. ಇದ್ರದ್ದು ಏನಾದ್ರು ಶಾಖಾ ಮಠಗಳು ಎಲ್ಲಾದ್ರೂ ಇದೆಯಾ? ಸಾಕಷ್ಟು ಮಠಗಳು ಎಲ್ಲೆಲ್ಲಿ ಲೆಕ್ಕ ಕಟ್ಟಣಪ್ಪ ಅಂದ್ರೆ 74 ನಡ್ಕೊಂಡು ಇನ್ನೂ ಉಳಿದಾಗಿದೆ. ನಾನು ನಿಂಬೆಗುಂದಿ ಆಯ್ತು, ಆಮೇಲೆ ಯಾವುದು ಕಬಸಾಣಿಗೆ ಅಂತ ಒಂದು ಬರುತ್ತೆ ವಿಜಯಪುರ ಡಿಸ್ಟ್ರಿಕ್ಟ್, ಅಲ್ಲಿ ರಥೋತ್ಸವ ಆಗ್ತದೆ. ಇದೇ ನಿಂಬೆಗುಂದಿ ಅನ್ನೋ ದಿವಸ, ಇದೇ ರಥೋತ್ಸವ ದಿವಸ ಅಲ್ಲಿ ಬೆಳಗಾವಿ ಮುಂಜಾನೆ ರಥೋತ್ಸವ ಆಗ್ತದೆ. ಈಗ ಇನ್ನೊಂದು ಗಂಗಾವತಿಯಲ್ಲಿ ಶಾಖಾ ಮಠ ಇದೆ ಸರ್. ಇಲ್ಲಿ ಒಂದು ವಾರ ಆದ್ಮೇಲೆ ಅಲ್ಲಿ ಜಾತ್ರೆ ಆಗುತ್ತೆ. ಆ ಮಠದ ಏನಾದ್ರು ನಿಮಗೆ ಮಾಹಿತಿ ಇದೆಯಾ? ಶಾಖಾ ಮಠಗಳು ಯಾವಿಲ್ಲ. ಕೊಟ್ರೇಶ್ವರ ಇರ್ತಕ್ಕಂಥ ಶಾಖಾ ಮಠಗಳಲ್ಲ, ಅಲ್ಲೆಲ್ಲ ಅವರದ್ದು ಪವಾಡ ಮಾಡ್ಕೊಂಡು ಕೊಟ್ರೇಶ್ವರನ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೊರತು ಇದು ಶಾಖಾ ಮಠ ಅಂದ್ರೆ ನಮ್ಗೆ ಯಾವ್ದು ಕೊಟ್ರೇಶ್ವರ ಯಾವ್ದು ಶಾಖಾ ಮಠ ಇಲ್ಲ. ಅಲ್ಲಿ ಅವ್ರ ಪವಾಡ ತೋರಿಸಿದ್ರೆ ಅಲ್ಲಿಂದ ಅವ್ರ ಊರು ನಮ್ಮ ದೇವಸ್ಥಾನ ಕಟ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ನಮಗೆ ಶಾಖಾ ಮಠಗಳು ಯಾವಿಲ್ಲ. ನಮ್ಮ ಮಠಗಳು 3 ಮಠಗಳು, 5 ಮಠಗಳು, ಹಿರೇಮಠ, ತುಟ್ಲ ಮಠ, ಬಿಚ್ಚಿನ ಮಠ, ಮತ್ತು ಮರಿ ಕೊಟ್ಟೇಶ್ವರ ದೇವಸ್ಥಾನ, ಮತ್ತು ಆಮೇಲೆ ಮೂರ್ಕಾಲು ಮಠ ಕೊಟ್ಟೇಶ್ವರ ಬಂದು ಇವೇ ನಮ್ಮ ಪ್ರಮುಖವಾದ 5 ದೇವಸ್ಥಾನ ಬಿಟ್ಟನಪ್ಪ ಅಂದ್ರೆ ನಮಗೆ ಇರ್ತಕ್ಕಂಥ ಶಾಖಾ ಮಠಗಳು ಇರಲ್ಲ. ಈ ಬಳ್ಳಾರಲ್ಲಿ ಐತಿ ಹೊಸಪೇಟೆ ಸಂಗಮ ಸ್ವಾಮಿಗಳು ಅಂತಂದು, ಇಲ್ಲಿ ಹೆಸರುಗಳು ಅವರೆಲ್ಲ ದೊಡ್ಡದಾಗಿರೋ ಹೊರತು ಕೊಟ್ಟೇಶ್ವರ ಮಠಕ್ಕೆ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಕೊಟ್ಟೇಶ್ವರ ಸಂಗಮ ಸ್ವಾಮಿಗಳು ಅಂತ ಹೆಸರುಗಳು ಅವ್ರು ನಮ್ಮ ದೇವಸ್ಥಾನದ ಹೆಸರುಕೊಂಡು ಅವರು ಬೆಳಕಡೆಲ್ಲ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ. ನಮ್ಮ ಕೊಟ್ಟೇಶ್ವರಕ್ಕೆ ಅವ್ರ ಸಂಬಂಧ ಇಲ್ಲ. ಬಂದಿರತಕ್ಕಂಥ ಪಾದಯಾತ್ರೆಗಳಿಗೆ ಪ್ರಸಾದದ ವ್ಯವಸ್ಥೆ ಮಠದಿಂದ ಕಡೆ ಏನಾದರೂ ಇದೆಯಾ? ನಮ್ಮ ರಾಣೆಬೆನ್ನೂರವರು ಅತಿ ಹೆಚ್ಚಾಗಿ ಒಂದು ಲೋಡ್ ಅಕ್ಕಿ ತಗೊಂಡ್ಬರ್ತಾರೆ. ನನಗೆ ಭಾಳ ಸಂತೋಷ ಆಗ್ತಿತ್ತು. ಹೇಳಕ್ಕಪ್ಪ ಅಂದರೆ ಅವ್ರ ಕರೆದು ನೋಡ್ಬೇಕು, ನೋಡಿದ್ರೆ ಮಾತ್ರ
ಮನಸ್ಸಿಗೆ ಆಗ್ತೈತಿ. ನಾನು ಸುಮಾರು ಒಂದು ಅರ್ಧ ಗಂಟೆ ನಿಂತ ನೋಡ್ತೀನಿ, 40-60 ಜನ ಬರೀ ಅನ್ನ ನೀಡೋದ ಬರೀ ಎಷ್ಟು ಜನ ಊಟ ಮಾಡ್ತಾರೆ ಅಂತ ಅಷ್ಟು ಕಣ್ ತುಂಬ ನೋಡ್ಬೇಕು. ಬರೀ 60 ಜನ ಬರೀ ಅನ್ನ ನೀಡೋದಂತಪ್ಪ ಅಂದರೆ ಸಾಂಬಾರು ನೀಡೋರೆಷ್ಟು, ಹುಗ್ಗಿ ನೀಡೋರೆಷ್ಟು, ಪಲ್ಯ ನೀಡೋರೆಷ್ಟು. ರಾಣೆಬೆನ್ನೂರು ಜನ ಭಾಳ ಭಕ್ತಿವಂತರು. ನೋಡಿ ಇಡ್ಲತ್ತಂದು ಅವರೆಲ್ಲ ಅನ್ನದಾಸೋಹ ಮಾಡ್ತಾರೆ ದೇವಸ್ಥಾನ ಹಿಂದ್ಗಡೆ. ಈ ವರ್ಷ ನಮ್ಮ ಮಾಲ್ಮಠದಲ್ಲೂ ಪ್ರತಿ ವರ್ಷ ದಾವಣಗೆರೆ ನಮ್ಮ ಭಕ್ತರು ಕೊಟ್ರೇಶ್ ಆಗಲಿ, ಷಣ್ಮುಖ ಆಗಲಿ, ಅವರೆಲ್ಲ ಸಿಬ್ಬಂದಿಗಳು ಪ್ರತಿ ವರ್ಷ ನಮ್ಮ ಮಹಾಮಠದಲ್ಲಿ ಮಾಡಿಸ್ತಾರೆ. ಭಾಳ ಚೆನ್ನಾಗಿ ಮಾಡಿಸ್ತಾರೆ. ಕಮ್ಮಿಯಪ್ಪ ಅಂದ್ರೆ ಒಂದು 2-3 ತಾಸು ಗಟ್ಟಲೆ, 4 ತಾಸು ಗಟ್ಟಲೆ ಅನ್ನದಾಸೋಹ ಮಾಡ್ತಾರೆ. ಈಗ ಬಂದಿರತಕ್ಕಂಥ ಪಾದಯಾತ್ರಿಗಳಿಗೆ ವಸತಿ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ವಸತಿಯು ಸ್ವಲ್ಪ ಅವ್ಯವಸ್ಥೆಗಳಿದೆ, ಅದನ್ನೆಲ್ಲ ಸರಿಪಡಿಸುವಂಥ DC ಹೇಳ್ಯಾರೆ. ಆದಷ್ಟು ಮಟ್ಟಿಗೆ ಆ ಪರಿಸ್ಥಿತಿ ಜನಕ್ಕೆ 4-5 ಲಕ್ಷ ಜನಕ್ಕೆ ಸೇರ್ತಾ ಇಲ್ಲ. ಯಾವಾಗಿನಂಗೆ ಬಂಡಿ ಕಟ್ಟಿಗೆ ಮುಂದೆ ಅಲ್ಲೆಲ್ಲ ಉಳ್ಕೊಳ್ಳೋದಂತೂ ವ್ಯಕ್ತಿಗಳು ಇರಲಿಲ್ಲ. ಎಲ್ಲ ಮನೆಗಳಿಗೂ ಎಲ್ಲ ಗಾಡಿಗಳು ರಥೋತ್ಸವ ಮುಗಿಸಿ ಅರ್ಥಕ್ಕಂತ ಕಮ್ಮಿ ಅಂದ್ರೆ 60% ಜನ ಹೋಗ್ಬಿಡ್ತಾರೆ. ಈಗ ಕರ್ನಾಟಕದಾದ್ಯಂತ ಈ ನಮ್ಮ ಕೊಟ್ಟೂರೇಶ್ವರ ಅನ್ನೋದು ಪ್ರಚಲಿತವಾಗಿ ಫೇಮಸ್ ಆಗಿದೆ. ಹಾಗಾದ್ರೆ ಈ ಒಂದು ಮಠದ ವಿಶೇಷತೆ, ತೇರಿನ ವಿಶೇಷತೆ ಏನು ಇರ್ಬೋದು, ಸ್ವಲ್ಪ ಹೇಳ್ತೀರಾ? ಇದು ಕೊಟ್ಟೇಶ್ವರ ಜೀವಂತ ಸಮಾಧಿ ಹೋಗ್ಬೇಕಾರೆ ಕರ್ಲಿಂಗೇಶ್ವರ ಅಂತಂದೇಳಿ ಒಬ್ಬ ಶಿಷ್ಯನಿಗೆ, ನಾನು ಇಂಥ ದಿವಸ ನಾನು ಜೀವಂತ ಸಮಾಧಿ ಹೋಗ್ತಾ ಇದ್ದೀನಿ, ಇಂದು ದಿವಸ ನಾನು ರಥೋತ್ಸವ 3 ನಕ್ಷತ್ರದಲ್ಲೇ ನಾನು ರಥೋತ್ಸವ ಮಾಡಿ ಆ ಜನರಿಗೆ ಬೇಡದ ಬಂತ ಭಕ್ತರಿಗೆ ನಾನು ಕೆಲಸ ಮಾಡಿದಪ್ಪ ಅಂದರೆ, ಆ ರಥೋತ್ಸವ ನೋಡಿದಪ್ಪ ಅಂದರೆ ಅವರೆಲ್ಲ ಬಾಯಿಗೆ ಹಿಡಿದಾಡಿದ್ದವು ಅಂತಂದೇಳಿ ಹೇಳ್ತಾರೆ ಅಂತ ನಾನು ಕೇಳಿದ್ದೀನಿ. ಪುರಾಣದಲ್ಲಿ ನಾವು ಇದೆ, ಪುಟ್ಟರಾಜಸ್ವಾಮಿ ಅಲ್ಲಿ ಬಂದಿರ್ತಕ್ಕಂಥ ಪುರಾಣದಲ್ಲಿ ಇದೆ. ನಾವು ಓದಿರ್ತಕ್ಕಂಥದ್ದು ಅಂದರೆ ಆ ರಥೋತ್ಸವ ನೋಡಿದಪ್ಪ ಅಂದರೆ ಎಷ್ಟೋ ಸಂತೋಷ. ರಥ ಅಂದರೆ ಅದು ಲಕ್ಷ್ಮೀ ಕಟಾಕ್ಷ, ಅದು ಲಕ್ಷ್ಮಿ ಬಂದಂಗೆ. ಈಗ ಶಬಾದಿ ಮಠದಲ್ಲಿ 23ನೇ ತಾರೀಕು ಅಂತಂದೇಳಿ ಮೆನ್ಷನ್ ಮಾಡಿದ್ದಾರೆ, ಮಠದಲ್ಲಿ 22ನೇ ತಾರೀಕು. ಅದರ ಒಂದು ಏನಾದರೂ ವಿಶೇಷವಾಗಿರ್ಬೇಕು ಕೇಳಿಲ್ಲ. ಆದ್ರೂ ಭಾಳ ಟಿವಿ ಎಲ್ಲ ಕಡೆಗೂ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಭಾಳ ಕೊಡ್ತೀವಿ. ಸ್ವಲ್ಪ ಅಂದ್ರೆ ಭಾಳ ಕಡೆ ಎಲ್ಲ ಟಿವಿ ಚಾನಲ್ಗಳು ನಾವು ಕವರ್ ಮಾಡಿದ್ವಿ. ಪತ್ರಕರ್ತರಂತೂ ನಮ್ಮ ಎಲ್ಲ ಥರದ್ದು ಪತ್ರಕರ್ತರ, ಯಾರು ಲೋಕಲ್ ಪತ್ರಕರ್ತರೆಲ್ಲ ನಮ್ಮ ಬಳ್ಳಾರಿ ಆಗಲಿ, ಹುಬ್ಬಳ್ಳಿ ಆಗಲಿ, ಬೆಳಗಾಂ ಆಗಲಿ ಫೋನ್ ಮಾಡಿ. ಇನ್ನೊಂದು ವಿಷಯ ಕೇಳಲ್ಪಟ್ಟೆ, ಆ ರಥದ ಆಗುವಂತ ಸಮಯದಲ್ಲಿ ಆ ದಲಿತರ ಮನೆಯಿಂದ ಪ್ರಸಾದ, ಅದ್ರ ಬಗ್ಗೆ ಏನಾದ್ರು? ಇವತ್ತಿಂದಲ್ಲ, ಇದು ತಲತಲ ಅಂತ ಕೊಟ್ರೇಶ್ವರಿಂದ ಈಗ ಬಂದಿರ್ತಕ್ಕಂಥ ಸಂಪ್ರದಾಯ. ಆ ಬಂದು ಆರತಿ ಮಾಡಿ ಗಿಡದ ಎಡಿ ಕೊಟ್ಟು ನಂತರ ಆಮೇಲೆ ಆರತಿ ಮಾಡ್ತಾಳೆ ಹೆಣ್ಣು. ಆಕೆ ಒಪ್ಪತ್ತಿರ್ತಾಳ, 9 ಒಪ್ಪತ್ತಿರ್ತಾಳ ತಾಯಿ. ಆ ತಾಯಿ ಒಪ್ಪತ್ತಿದ್ಮೇಲೆ ಅಲ್ಲಿ ಬಂದು ಗಿಣ್ಣದ ಎಡಿ ಆಗ್ತೈತಿ. ಆ ನಂತರ ಕೊಟ್ರೇಶ್ವರ ರಥ ಉತ್ಸವ ಹೋಗಿದ್ದ ಮುಂಚೆಗೆ ಅವ್ರ ಮನೆಯಿಂದ ಕಳಸ ಬರ್ತೈತಿ. ಆ ಕಳಸ ಬೆಳಗಿದ ಮೇಲೆ ಯಾವುದು ಕರ್ಗಲ್ ಹತ್ರ, ಕರ್ಗಲ್ ಸ್ವಲ್ಪ ಮುಂದ್ಗಡೆ ಅರ್ಜೆಂಟ್ ಕೇರಿ ಬರ್ತಾ, ಅಲ್ಲಿ ಅರ್ಜೆಂಟ್ ಕೇರಿ ಸ್ವಲ್ಪ ಕರ್ಗಲ್ ಮುಂದೆ ಆ ಬಂದು ಆ ತಾಯಿ ಆರತಿ ಮುಂದ್ರೆ ಆಮೇಲೆ ದೇವ್ರ ಮುಂದೆ ಹೋಗ್ತಾರೆ. ಅಲ್ಲಿವರೆಗೆ ಯಾವುದಿಲ್ಲ. ನಿನ್ನೆ ಇವತ್ತು 100-150 ವರ್ಷದ ಅಂತಲ್ಲ, ಇದು 600 ವರ್ಷದ ಸಂಪ್ರದಾಯ ಆಗಿದೆ. ಅಲ್ಲಿಂದಲೇ ಬಂದಿರ್ತಕ್ಕಂಥದ್ದು. ಯಾವುದೇ ಮನೆತನ ಆಗಲಿ 500 ವರ್ಷ ಯಾವುದು ಬದುಕಿಲ್ಲ. ಯಾಕಂದ್ರೆ ಹಿಂದೆ ನೋಡ್ಕೊಂಡಿರ್ಬೇಕಾರೆ ಈ ಕೊಟ್ರೇಶ್ವರ ಇರ್ತಕ್ಕಂಥ ಅರ್ಚಕರು ಇವರು ತಲತಲ ಅಂತ ಸೇವೆ ಮಾಡ್ಕೊಂತ ಬಂದರೆ ಇಡೀ 600 ವರ್ಷ ಇರ್ತಕ್ಕಂಥ ಕರ್ಲಿಂಗೇಶ್ವರ ಅಂತ ಒಬ್ಬತ್ತು ಇರ್ತಕ್ಕಂಥ, ಅವಾಗ ಕೊಟ್ರೇಶ್ವರ ಹೇಳಿದ, ನಾವು ಒಬ್ಬತ್ತ ಮಗ, ನನಗೆ ಯಾರಿಲ್ಲ, ಮತ್ತು ನಾನು ಪೂಜೆ ಮಾಡೋಕ್ಕಾಗಲ್ಲ, ನೀನು ಹೆಂಗಾರ ಪೂಜೆ ಮಾಡೋದು, ನೀನು ವಂಶ ಬೆಳೀತೈತೆ ಅಂತ ಆ ಕಾಲ ಕೇಳಿದಾಗ ಏನು ಹೋದ. ಇವತ್ತು ಸಾವಿರಾರು ಮನೆಗಳಾಗಿ ಪಾಲನೆಗೆಲ್ಲ ಅದರ ಬುದ್ಧಿವಂತರು ಅವರಲ್ಲೇ ಮೊನ್ನೆ ಬೆಳಗಾವಿನಿಂದ ಸೇವೆ ಮಾಡಕ್ಕೆ ಬಂದಾರೆ. ಸಾಕಷ್ಟು ಸೇವೆ ಮಾಡೋದು ಸಾಕಷ್ಟು ಅದರ ಅವ್ರ ವಂಶ ಬೆಳಕಂತ ಹೋಗಿ ಹೊರತು ನಶಿಸೋಗಿಲ್ಲ. ಆದ್ರೆ ಒಬ್ಬರು ಮನುಷ್ಯ ನೋಡ್ರಿ, ಇನ್ನೆಲ್ಲ ನೋಡ್ಕೊಳ್ರಿ, 500 ವರ್ಷ 500 ವರ್ಷ ಯಾರು ಬಾಳಿಲ್ಲ ಒಂದು ಮನುಷ್ಯನ. ಆದ್ರೆ ಅವ್ರು 600 ವರ್ಷ ಆಗಿದ್ದು ಬೆಳಕಂತ ಬರತ್ತಿ. ಅವ್ರೆಲ್ಲ ಸಂಪ್ರದಾಯ ಈಗ ಆಚಾರ್ಯ 3 ಗಂಟೆಗೆ ಎದ್ದು ಕಸ ಅಂದ್ಕೊಂಡು ಎಲ್ಲ ಮಾಡಿ ದೇವ್ರ ಮನಸ್ಸೋದಾಗಲಿ, ಎಲ್ಲ ಎದುರಿಸೋದಾಗಲಿ, ಅವೆಲ್ಲ ಸಂಪ್ರದಾಯಗಳದಾವು. ಪ್ರತಿ ದಿವಸ 5 ಪೂಜೆ, ಅದರಲ್ಲಿ 3 ಪೂಜೆ, 3 ಪೂಜೆಯಲ್ಲಿ ಕ್ರಿಯಾ ಪೂಜೆ 3, ಅದರಲ್ಲಿ 2 ಪ್ರಸಾದ ಪೂಜೆ. ಇಲ್ಲಿಂದ ಹಿರಿಯ ಮಠದಿಂದ ಗಚ್ಚಮಠ ಕೊಡ್ತೀವಿ. ನಾವು ಕೊಟ್ರೇಶ್ವರ ಕ್ರಿಯಾಮೂರ್ತಿಗಳಾಗಿ 3 ಹೊತ್ತು ಪ್ರತಿ ಬೆಳಗಿನ ಜಾವ ಬೆಳಿಗ್ಗೆ ಹೋಗಿ ಅಭಿಷೇಕ ಮಾಡಿ ಮತ್ತು ಅವಕ್ಕೆ ಸ್ವಾಮಿ ಕ್ರಿಯೆ ಕೊಡ್ತೀವಿ. ಮಧ್ಯಾಹ್ನ ನಂತರ 12 ಗಂಟೆಗೆ ಹೋಗ್ತೀವಿ. 12 ಗಂಟೆಗೆ ಮತ್ತೆ ಅಲ್ಲೇ ಕ್ರಿಯೆ ಕೊಟ್ಟು ಮತ್ತು ಅವಾಗ ಪ್ರಸಾದ ಕಳಿಸ್ತೀವಿ. ತದನಂತರ ಮತ್ತೆ ಆಮೇಲೆ ರಾತ್ರಿ 9 ಗಂಟೆ 9:15 ಆ ಟೈಮಿಗೆ ಹೋಗಿ ಮತ್ತೆ ಇನ್ನೊಂದು ಸ್ನಾನ ಮಾಡಿ ಅಲ್ಲಿ ಕ್ರಿಯೆ ಕೊಟ್ಟು ಮತ್ತೆ ಪ್ರಸಾದ ಗದ್ದಿಗೆ. ಇದಂತೆ ತ್ರಿಕಾಲ ಪೂಜೆ ಕರ್ನಾಟಕದಲ್ಲಿ ಅಂತಲ್ಲ, ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ನಮ್ಮ ಕೊಟ್ಟೂರು ಯಶಸ್ವಿಯಾದಂಥ ಸ್ಥಳ, ಸೆರೆಂಡಿರ್ತಕ್ಕಂಥ ಸ್ಥಳ. ಇಲ್ಲಿ ಬೇಡ್ಕೊಂಡು ಹೋದಂಥ ವ್ಯಕ್ತಿಗಳು ಯಾರಿಗಿಲ್ಲ ಅಂತಂದಲ್ಲ, ಅಂಥ ಮನಸ್ಸು ನಮ್ಮಂತ ಇರ್ಬೇಕಷ್ಟೆ. ಈಗ ಎಲ್ಲ ಜಾತಿ ಜನಾಂಗರು ಇಲ್ಲಿ ಬಂದು ಬೇಡ್ಕೊಂಡು ಹೋಗ್ತಾರೆ. ಮೊನ್ನೆ ಬಂದು ಯಾರು ಪಂಡ್ರಪುರ ಅವ್ರ ಭಕ್ತರು ಅವರು ಇಲ್ಲಿ ಬಂದು ಬೇಡ್ಕೊಂಡ್ರಂತೆ. ಅವ್ರಿಗೆ 8 ವರ್ಷ ಆದ ನಂತರ ಮಕ್ಕಳಾಗಿದ್ದಾರಂತೆ. ಅವ್ರು ಬಂದು ಭಾಳ ಬೆಳೆ ಕೊಟ್ಟು ಅಜ್ಜಿಗೆ ಮುಗಿಸಿದ್ದಾರೆ. ಭಾಳ ಸಂತೋಷ. ಎಲ್ಲ ಜಾತಿ ಜನಾಂಗನೂ ಬೇಕಾದಂಥ ಮನುಷ್ಯ ಕೊಟ್ರೇಶ್ವರ.
ವರದಿಗಾರ ಪ್ರದೀಪ್ ಕೊಟ್ಟೂರು.